ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ನಮಸ್ಕಾರ ಸ್ನೇಹಿತರೆ, ಭಾರತ ಈಗ ಫ್ರಾನ್ಸ್ನ ಮುಂದಿನ ತಲೆಮಾರಿನ ಫೈಟರ್ ಜೆಟ್ ಪ್ರೋಗ್ರಾಮ್ ಆದ FCASನಲ್ಲಿ ಭಾಗವಹಿಸುವ ಆಸಕ್ತಿಯನ್ನು ತೋರಿಸಿದೆ. ಇದು ಇಂಡೋ ಫ್ರೆಂಚ್ ರಕ್ಷಣಾ ಸಹಕಾರದಲ್ಲಿ ಒಂದು ದೊಡ್ಡ ಹೆಜ್ಜೆ. ಆದರೆ ಇಲ್ಲಿ ಒಂದು ಬಹಳ ಮುಖ್ಯವಾದ ಪ್ರಶ್ನೆ ಇದೆ. ಭಾರತೀಯ ನೌಕಾಪಡೆಯ ವಿಮಾನವಾಹಕ ನೌಕೆಗಳು ಈ 6ನೇ ತಲೆಮಾರಿನ ಫೈಟರ್ ಜೆಟ್ಟನ್ನು ನಿಭಾಯಿಸಲು ಸಾಧ್ಯವಾ? ಇದು ನಿಜಕ್ಕೂ ಸಂಕೀರ್ಣವಾದ ವಿಷಯವಾಗಿದೆ. ಇವತ್ತು ಅದನ್ನೇ ನಾವು ವಿವರವಾಗಿ ನೋಡೋಣ ಬನ್ನಿ. ಮೊದಲು FCAS ಅಂದರೆ ಏನು ಅಂತ ಅರ್ಥ ಮಾಡಿಕೊಳ್ಳೋಣ. FCAS ಅಂದರೆ ಫ್ಯೂಚರ್ ಕಂಬ್ಯಾಟ್ ಏರ್ ಸಿಸ್ಟಮ್. ಇದನ್ನು ಮುಖ್ಯವಾಗಿ ಫ್ರಾನ್ಸ್ನ ದಸಾಲ್ಟ್ ಏವಿಯೇಷನ್ ಜೊತೆಗೆ ಏರ್ಬಸ್ ಮತ್ತು ಇತರ ಯುರೋಪಿಯನ್ ಕಂಪನಿಗಳು ಸೇರಿ ಅಭಿವೃದ್ಧಿಪಡಿಸುತ್ತಿವೆ. ಇದರ ಕೇಂದ್ರದಲ್ಲಿ ಇರೋದು ನ್ಯೂ ಜನರೇಷನ್ ಫೈಟರ್ ಜೆಟ್ ಎಂಬ 6ನೇ ತಲೆಮಾರಿನ ಸ್ಟೆಲ್ತ್ ಫೈಟರ್ ಜೆಟ್. ಈ ಯುದ್ಧ ವಿಮಾನ ಒಂಟಿಯಾಗಿ ಕಾದಾಡಲ್ಲ. ಇದೊಂದು ಸಂಪೂರ್ಣ ನೆಟ್ವರ್ಕ್ಡ್ ಯುದ್ಧ ವ್ಯವಸ್ಥೆಯ ಭಾಗವಾಗಿದೆ. ಅಂದರೆ ಇದರ ಜೊತೆಗೆ ಮಾನವರಹಿತ ರಿಮೋಟ್ ಕ್ಯಾರಿಯರ್ ಡ್ರೋನ್ಗಳು, ಅತ್ಯಾಧುನಿಕ ಸೆನ್ಸಾರ್ಗಳು ಮತ್ತು ಕಂಬ್ಯಾಟ್ ಕ್ಲೌಡ್ ಎಂದು ಕರೆಯಲ್ಪಡುವ ಡೇಟಾ ಚಾಲಿತ ಯುದ್ಧ ಜಾಲ ಎಲ್ಲವೂ ಒಟ್ಟಾಗಿ ಕೆಲಸ ಮಾಡುತ್ತೆ. ಇದು ಮುಂದಿನ ಯುದ್ಧದ ಚಿತ್ರಣವಾಗಿದೆ. ಈಗ ಭಾರತ ಈ ಪ್ರೋಗ್ರಾಂನಲ್ಲಿ ಸೇರಲು ಆಸಕ್ತಿ ತೋರಿಸಿದೆ ಅಂತ ಹೇಳಿದ್ವಲ್ಲ. ಈ ಚರ್ಚೆಗಳು ಇನ್ನೂ ಆರಂಭಿಕ ಹಂತದಲ್ಲೇ ಇವೆ. ಆದರೆ ಮೂಲಗಳ ಪ್ರಕಾರ ರಕ್ಷಣಾ ಸಚಿವಾಲಯ ಫ್ರಾನ್ಸ್ನ ಜೊತೆ ಒಪ್ಪಂದಕ್ಕೆ ಬಂದರೆ ಭಾರತೀಯ ವಾಯುಪಡೆಯ ಜೊತೆಗೆ ಭಾರತೀಯ ನೌಕಾಪಡೆ ಕೂಡ ಈ ಉಪಕ್ರಮದಲ್ಲಿ ಭಾಗವಹಿಸಬಹುದು ಎಂದು ಹೇಳಲಾಗುತ್ತಿದೆ. ಆದರೆ ಇಲ್ಲೇ ಸಮಸ್ಯೆ ಶುರುವಾಗುವುದು. ಒಬ್ಬ ಹಿರಿಯ ನೌಕಾ ಅಧಿಕಾರಿಯ ತಿಳಿಸಿದ ಮಾಹಿತಿಯ ಪ್ರಕಾರ FCAS ಯುದ್ಧ ವಿಮಾನವನ್ನು ಭಾರತದ ಪ್ರಸ್ತುತ ವಿಮಾನವಾಹಕ ನೌಕೆಗಳ ಮೇಲೆ ನಿರ್ವಹಿಸೋದು ಇಂಜಿನಿಯರಿಂಗ್ ಮತ್ತು ಕಾರ್ಯಾಚರಣೆ ಎರಡರ ದೃಷ್ಟಿಯಿಂದಲೂ ಅತ್ಯಂತ ಕಷ್ಟಕರ. ಮೊದಲ ಸಮಸ್ಯೆ ತೂಕ. FCAS ನ್ಯೂ ಜನರೇಷನ್ ಫೈಟರ್ ಜೆಟ್ನ ಗರಿಷ್ಠ ಟೇಕ್ ಆಫ್ ತೂಕ ಸುಮಾರು 33 ಟನ್ ಇರಬಹುದು ಎಂದು ಅಂದಾಜಿಸಲಾಗಿದೆ. ಇದನ್ನು ಒಮ್ಮೆ ಹೋಲಿಕೆ ಮಾಡಿ ನೋಡಿ. ಭಾರತದ ಮೊದಲ ಸ್ವದೇಶಿ ವಿಮಾನವಾಹಕ ನೌಕೆಯಾದ INS ವಿಕ್ರಾಂತನ್ನು ಮೂಲತಃ MiG-29K ಯುದ್ಧ ವಿಮಾನಗಳಿಗಾಗಿ ವಿನ್ಯಾಸ ಮಾಡಲಾಗಿದೆ. ಅದರ ತೂಕ ಸುಮಾರು 24.5 ಟನ್. ಮುಂದೆ ಬರಲಿರುವ ಸ್ವದೇಶಿ ಟ್ವಿನ್ ಇಂಜಿನ್ ಡೆಕ್ ಬೇಸ್ಡ್ ಫೈಟರ್ ಜೆಟ್ ಅಂದರೆ TEDBF ಅದರ ತೂಕ ಸುಮಾರು 26 ಟನ್ ಎಂದು ನಿರೀಕ್ಷಿಸಲಾಗಿದೆ. ಆದರೆ FCAS ಅದಕ್ಕಿಂತ ಬರೋಬ್ಬರಿ 7 ಟನ್ ಹೆಚ್ಚು ತೂಗುತ್ತೆ. ಇದು ಸಣ್ಣ ವಿಷಯ ಅಲ್ಲ. ಎರಡನೆಯ ಸಮಸ್ಯೆ ಸ್ಟೋಬಾರ್ ಲ್ಯಾಂಡಿಂಗ್ ಸಿಸ್ಟಮ್. INS ವಿಕ್ರಾಂತ್ ಸ್ಟೋಬಾರ್ ವ್ಯವಸ್ಥೆಯನ್ನು ಬಳಸುತ್ತೆ. ಅಂದರೆ ಶಾರ್ಟ್ ಟೇಕ್ ಆಫ್ ಬಟ್ ಅರೆಸ್ಟೆಡ್ ರಿಕವರಿ. ವಿಮಾನ ಲ್ಯಾಂಡ್ ಆಗುವಾಗ ಡೆಕ್ನ ಮೇಲಿರುವ ಅರೆಸ್ಟಿಂಗ್ ವೈರ್ಗಳು ಅದನ್ನು ನಿಲ್ಲಿಸುತ್ತವೆ. ಆದರೆ 33 ಟನ್ ತೂಕದ ಯುದ್ಧ ವಿಮಾನ ಇಳಿಯುವಾಗ ಆ ವೈರ್ಗಳ ಮೇಲೆ ಬೀಳುವ ಒತ್ತಡ ಅಗಾಧವಾಗಿರುತ್ತದೆ. ಪ್ರಸ್ತುತ ವಿಕ್ರಾಂತ್ನಲ್ಲಿರುವ ಅರೆಸ್ಟಿಂಗ್ ಗೇರ್ ಮತ್ತು ಹೈಡ್ರಾಲಿಕ್ ಬ್ರೇಕಿಂಗ್ ಸಿಸ್ಟಮ್ ಇದನ್ನು ತಡೆದುಕೊಳ್ಳಲು ಸಾಧ್ಯವಾಗಲ್ಲ. ಮೂರನೇ ಸಮಸ್ಯೆ ಸ್ಕೀ ಜಂಪ್ ಟೇಕ್ ಆಫ್. ವಿಕ್ರಾಂತ್ನಲ್ಲಿ ಸ್ಕೀ ಜಂಪ್ ರ್ಯಾಂಪ್ ಮೂಲಕ ವಿಮಾನ ಹಾರುತ್ತೆ. ಇದಕ್ಕೆ ವಿಮಾನ ಬಹಳ ಹೆಚ್ಚಿನ ಥ್ರಸ್ಟ್ ವೇಟ್ ರೇಷಿಯೋ ಹೊಂದಿರಬೇಕು. 33 ಟನ್ ಭಾರದ ವಿಮಾನಕ್ಕೆ ಇದು ಅತ್ಯಂತ ಕಷ್ಟ. ಸುರಕ್ಷಿತವಾಗಿ ಡೆಕ್ ಬಿಡಲು ವಿಮಾನ ಇಂಧನ ಅಥವಾ ಶಸ್ತ್ರಾಸ್ತ್ರಗಳ ಪ್ರಮಾಣ ಕಡಿಮೆ ಮಾಡಿಕೊಳ್ಳದೆ ಬೇಕಾಗಬಹುದು. ಅಂದರೆ ಕಡಿಮೆ ಕ್ಷಿಪಣಿಗಳು, ಕಡಿಮೆ ಇಂಧನ, ಅಂತಿಮವಾಗಿ ಕಡಿಮೆ ಯುದ್ಧ ಸಾಮರ್ಥ್ಯ. 6ನೇ ತಲೆಮಾರಿನ ವಿಮಾನದ ಪ್ರಯೋಜನವೇ ಹಾಳಾಗುತ್ತೆ ಅಲ್ಲವೇ? ಇದರ ಜೊತೆಗೆ ಮತ್ತಷ್ಟು ಭೌತಿಕ ಮಿತಿಗಳಿವೆ.
ವಿಕ್ರಾಂತ್ನ ಏರ್ಕ್ರಾಫ್ಟ್ ಎಲಿವೇಟರ್ಗಳು ಅಂದರೆ ಹ್ಯಾಂಗರ್ನಿಂದ ಡೆಕ್ಗೆ ವಿಮಾನ ಎತ್ತುವ ಲಿಫ್ಟ್ಗಳು MiG-29K ಮತ್ತು ರಫೇಲ್ M ಅಳತೆ ಮತ್ತು ತೂಕದ ಆಧಾರದ ಮೇಲೆ ವಿನ್ಯಾಸಗೊಂಡಿವೆ. FCAS ಅದಕ್ಕಿಂತ ದೊಡ್ಡದು ಮತ್ತು ಭಾರ, ಅದನ್ನು ಆ ಲಿಫ್ಟ್ಗಳು ನಿರ್ವಹಿಸಲು ಸಾಧ್ಯವಾಗದೆ ಹೋಗಬಹುದು. ಹ್ಯಾಂಗರ್ ಸ್ಥಳ ಕೂಡ ಸಮಸ್ಯೆ. 6ನೇ ತಲೆಮಾರಿನ ಫೈಟರ್ ಜೆಟ್ಗಳು ಗಾತ್ರದಲ್ಲಿ ದೊಡ್ಡದಾಗಿರುತ್ತೆ, ಅಂದರೆ V-ಟೇಲ್ನಂತಹ ವಿಶೇಷ ವಿನ್ಯಾಸಗಳು ಇರಬಹುದು. ವಿಂಗ್ ಫೋಲ್ಡ್ ಮಾಡಿದರೂ ಸಹ ಇವು ವಿಕ್ರಾಂತ್ನ ಹ್ಯಾಂಗರ್ನ ಡೆಕ್ನ ಮಿತಿಯನ್ನು ಮೀರಬಹುದು. ಈ ಎಲ್ಲ ಅಂಶಗಳನ್ನು ನೋಡಿದರೆ INS ವಿಕ್ರಾಂತ್ ಮೇಲೆ ಅಥವಾ ಮುಂದೆ ಬರಲಿರುವ 45,000 ಟನ್ ತೂಕದ LAC-2ನ ಮೇಲೆ FCAS ನಿರ್ವಹಿಸುವುದು ಬಹಳ ಕಷ್ಟ ಎಂದು ಸ್ಪಷ್ಟವಾಗುತ್ತದೆ. ಈಗ ಫ್ರಾನ್ಸ್ ಏನು ಮಾಡ್ತಿದೆ ಅಂತ ನೋಡಿ. ಬಹಳ ಮುಖ್ಯ ವ್ಯತ್ಯಾಸ ಇದೆ. FCAS ಯುದ್ಧ ವಿಮಾನವನ್ನು ಫ್ರಾನ್ಸ್ನ ಮುಂದಿನ ತಲೆಮಾರಿನ ವಿಮಾನವಾಹಕ ನೌಕೆಯಾದ PANG-ನಿಂದ ಕಾರ್ಯಾಚರಣೆ ಮಾಡಲು ವಿನ್ಯಾಸ ಮಾಡಲಾಗಿದೆ. ಈ PANG ಕ್ಯಾಟೋಬಾರ್ ವ್ಯವಸ್ಥೆಯನ್ನು ಬಳಸಲಿದೆ, ಅಂದರೆ ವಿದ್ಯುತ್ ಕಾಂತೀಯ ಕ್ಯಾಟ್ಪಲ್ಟ್ಗಳ ಮೂಲಕ ವಿಮಾನವನ್ನು ಹಾರಿಸೋದು. ಈ ವ್ಯವಸ್ಥೆಯಿಂದ ಭಾರವಾದ ವಿಮಾನಗಳು ಹೆಚ್ಚು ಇಂಧನ ಮತ್ತು ಶಸ್ತ್ರಾಸ್ತ್ರಗಳ ಸಮೇತ ಹಾರಾಡಬಹುದು. ಸ್ಕೀ ಜಂಪ್ಗಿಂತ ಇದು ಬಹಳ ಹೆಚ್ಚು ಸಮರ್ಥವಾಗಿದೆ. ಹಾಗಾಗಿ ಭಾರತೀಯ ನೌಕಾಪಡೆಗೆ ಈ ಪ್ರೋಗ್ರಾಂನಲ್ಲಿ ನಿಜವಾದ ಭಾಗವಹಿಸುವಿಕೆ ಸಾಧ್ಯವಾಗಬೇಕಿದ್ರೆ ಏನು ಬೇಕಾಗುತ್ತದೆ? ನೌಕಾಪಡೆಯು ಈಗಾಗಲೇ IAC-3 ಎಂದು ಕರೆಯಲಾಗುತ್ತಿರುವ ಭವಿಷ್ಯದ ಯುದ್ಧ ವಿಮಾನವಾಹಕ ನೌಕೆಗಾಗಿ ಪ್ರತಿಪಾದಿಸುತ್ತಿದೆ. ಇದು 65,000 ಟನ್ ತರಗತಿಯ ದೊಡ್ಡ ನೌಕೆಯಾಗಿದೆ. EMALS ಅಂದರೆ ವಿದ್ಯುತ್ ಕಾಂತೀಯ ಕ್ಯಾಟ್ಪಲ್ಟ್ ವ್ಯವಸ್ಥೆಯೊಂದಿಗೆ ಸಜ್ಜಾಗಬೇಕು ಎನ್ನಲಾಗಿದೆ. ಅಂತಹ ನೌಕೆ ಇದ್ದರೆ ಮಾತ್ರ FCASನಂತಹ ಭಾರವಾದ 6ನೇ ತಲೆಮಾರಿನ ವಿಮಾನ ಪೂರ್ಣ ಸಾಮರ್ಥ್ಯದಿಂದ ಕಾರ್ಯನಿರ್ವಹಿಸಲು ಸಾಧ್ಯವಾಗಲಿದೆ. ಸ್ನೇಹಿತರೆ, ಸಾರಾಂಶ ಹೀಗಿದೆ. FCAS ಭಾರತಕ್ಕೆ ಕಾರ್ಯತಂತ್ರದ ದೃಷ್ಟಿಯಿಂದ ಬಹಳ ಮೌಲ್ಯಯುತವಾಗಿದೆ. ಆದರೆ ನೌಕಾಪಡೆಯ ಕ್ಷೇತ್ರದಲ್ಲಿ ಇದರ ನಿಜವಾದ ಉಪಯೋಗ ಪಡೆಯಲು ಭಾರತಕ್ಕೆ IAC-3 ಮುಂದಿನ ತಲೆಮಾರಿನ ಯುದ್ಧ ವಿಮಾನವಾಹಕ ನೌಕೆ ರೀತಿಯ ಮುಂದಿನ ತಲೆಮಾರಿನ ದೊಡ್ಡ ವಿಮಾನವಾಹಕ ನೌಕೆ ಅನಿವಾರ್ಯ. ಅದಲ್ಲದೆ ಈ 6ನೇ ತಲೆಮಾರಿನ ಫೈಟರ್ ಜೆಟ್ ಸಮುದ್ರದ ಮೇಲೆ ಪೂರ್ಣ ಸಾಮರ್ಥ್ಯ ತೋರಿಸಲು ಕಷ್ಟ ಸಾಧ್ಯ. ಈ ವಿಷಯದ ಬಗ್ಗೆ ಸ್ನೇಹಿತರೆ, ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.